ಬೊಮ್ಮನಕಟ್ಟೆ ರಸ್ತೆಯ ಸ್ಟೋರ್ ಒಂದಕ್ಕೆ ನಾಗಪ್ಪ ಎಂಟ್ರಿ ಕೊಟ್ಟಿದ್ದ. ಕೂಡಲೇ ಸ್ಟೋರ್ನವರು ಸ್ನೇಕ್ ಕಿರಣ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ. ರಾತ್ರಿ ಸ್ಥಳಕ್ಕೆ ಆಗಮಿಸಿದ ಉರಗ ತಜ್ಞ ಸ್ನೇಕ್ ಕಿರಣ್ ಗೋಧಿ ನಾಗರಹಾವನ್ನ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. 5.5 ಅಡಿ ಉದ್ದದ ನಾಗರಹಾವು ಇದಾಗಿದ್ದು ಸುರಕ್ಷಿತವಾಗಿ ಕಾಡು ಸೇರಿದೆ. ಹಿಂದೆ ಬೇರೆ ಅಲ್ಲ ಹತ್ರ ಹೋಗ್ಬಿಟ್ರೆ ಅಲ್ಲೇ ಪೈಪ್ ಇದೆ. ಪೈಪ್ ಇಟ್ಟಿದಾರಪ್ಪ ಬರುತ್ತೆ ನೋಡಿ ಇಲ್ಲೇ ನೀವು ಸೈಜ್ ನೋಡಿ. ಓಕೆ ಇಟ್ಕಂಗೆ ರನ್ನಿಂಗಲ್ಲಿದೆ, ಒಂದು ಹೊರಗಡೆಯಿಂದ ಮಾಡ್ಕೊಂಬಿಡಂಗೆ. ಆಯ್ತು, ಫಸ್ಟ್ ವಿಡಿಯೋ ದರ್ಶನ ಅಣ್ಣ ಇಲ್ಲ. ಶಿವಮೊಗ್ಗದ ಬೊಮ್ಮನಕಟ್ಟೆ ರಸ್ತೆಯ ವಿನೋಬನಗರದ ಬಳಿ ಫ್ಯಾನ್ಸಿ ಸ್ಟೋರ್ ಒಂದಕ್ಕೆ ನಾಗರಹಾವು ಬಂದಿತ್ತು. ಫ್ಯಾನ್ಸಿ ಸ್ಟೋರ್ ಅಂದಾಗ ನೂರಾರು, ಯಾವುದೇ ಅಂಗಡಿ ಆದ್ರೂ ಕೂಡ ನೂರಾರು ಜನ ಓಡಾಡ್ತಾ ಇರ್ತಾರೆ, ಬಂದು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಏನಾದ್ರೂ ಅನಾಹುತಗಳಾಗುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ನಾಗರಹಾವು ಬಂದು ಅಂಗಡಿ ಒಳಗಡೆ ಸೇರ್ಕೊಂಡಿದ್ರಿಂದ ಆ ಅಂಗಡಿ ಮಾಲೀಕ ಕೂಡ ಒಂದ್ ತಕ್ಷಣ ಭಯ ಆಗಿದ್ರು. ತಕ್ಷಣ ಉರಗ ತಜ್ಞ ಸ್ನೇಕ್ ಕಿರಣ್ಗೆ ಕರೆ ಮಾಡಿ ಹಾವು ಬಂದಿದೆ ಅನ್ನುವಂತ ಮಾಹಿತಿಯನ್ನ ನೀಡಿದ್ದಾರೆ. ತಕ್ಷಣ ಸ್ಥಳಕ್ಕೆ ಬಂದಂತಹ ಸ್ನೇಕ್ ಕಿರಣ್ ಗೋಧಿ ಬಣ್ಣದ ನಾಗರಹಾವನ್ನು ಸುರಕ್ಷಿತವಾಗಿ ಹಿಡಿದಿದ್ದಾರೆ. ಬೃಹತ್ ಗಾತ್ರದ ನಾಗರಹಾವು ಇದಾಗಿತ್ತು, ಗೋಧಿ ಬಣ್ಣವನ್ನ ಹೊಂದಿತ್ತು. ಉರಗ ತಜ್ಞ ಸ್ನೇಕ್ ಕಿರಣ್ ಸುರಕ್ಷಿತವಾಗಿ ಹಿಡಿದು ಇದನ್ನ ಕಾಡಿಗೆ ಬಿಟ್ಟಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇಲ್ಲ ಸರಿ ಇಲ್ಲ.